ಯಶೋಗಾಥೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ವಿಜ್ಞಾನ ಲೋಕ ಈ ದಿನ ಹೊಸದೊಂದು ಮೈಲುಗಲ್ಲಿಗೆ ಸಾಕ್ಷಿಯಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ತಿಂಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿದ್ದ ಭಾರತೀಯ ಅಮೆರಿಕನ್ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ಚು ವಿಲ್ಮೋರ್ ಸುರಕ್ಷಿತವಾಗಿ ಭೂಮಿಗೆ ಬಂದಿಳಿದಿದ್ದಾರೆ. ನಾಸಾ ಹೇಳಿದ್ದ ಸಮಯದಂತೆ ನಿಖರವಾಗಿ ಭಾರತೀಯ ಕಾಲಮಾನ ನಸುಕಿನ 3:27ಕ್ಕೆ ಲ್ಯಾಂಡಿಂಗ್ ಆಗಿದ್ದಾರೆ. ಗಗನದಿಂದ ಭೂಮಿಗೆ ಮರಳಿದ ಈ ಮಹಾಪಯಣ ಹೇಗಿತ್ತು? ಈ ಕುರಿತ ಒಂದು ಇಂಟ್ರೆಸ್ಟಿಂಗ್ ವರದಿ ಇಲ್ಲಿದೆ. ರೋಚಕ, ರಣರೋಚಕ. ಇಡೀ ಭೂಮಂಡಲವೇ ಒಂದು ಕ್ಷಣ ನಿಬ್ಬೆರಗಾಗುವ ಕ್ಷಣ. ವಿಜ್ಞಾನ ಕ್ಷೇತ್ರವೇ ಹೆಮ್ಮೆ ಪಡುವಂತ ಗಳಿಗೆ. ಇಡೀ ಪ್ರಪಂಚವೇ ಉಸಿರು ಬಿಗಿ ಹಿಡಿದು ಕಾಯುತ್ತಿತ್ತು. ಏನಾಗುತ್ತೋ ಏನೋ ಎಂಬ ಭಯ ಆವರಿಸಿತ್ತು. ಎದೆ ಬಡಿತ ಕ್ಷಣ ಕ್ಷಣಕ್ಕೂ ಏರುತ್ತಿತ್ತು. ಆದರೆ ಅದೆಲ್ಲವೂ ಮಂಜಿನಂತೆ ಕರಗಿ ಹೋಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ತಿಂಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿದ್ದ ಇಬ್ಬರು ಗಗನಯಾತ್ರಿಗಳನ್ನ ಯಶಸ್ವಿಯಾಗಿ ಭೂಮಿಗೆ ಕರೆತರಲಾಗಿದೆ. 9 ತಿಂಗಳ ತ್ರಿಶಂಕು ಸ್ಥಿತಿಗೆ ಕಡೆಗೂ ಮುಕ್ತಿ. ಇದು ಬಾಹ್ಯಾಕಾಶ ವಿಜ್ಞಾನದ ಲೋಕದಲ್ಲೇ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತ ಕ್ಷಣ. ಭಾರತದ ಕೀರ್ತಿ ಪತಾಕೆ ಹಾರುವಂತ ಸಂದರ್ಭ. ಬರೋಬ್ಬರಿ 9 ತಿಂಗಳು ಅಂದ್ರೆ 286 ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಸಿಲುಕಿಕೊಂಡಿದ್ದ ಭಾರತೀಯ ಮೂಲದ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅನ್ನ ಅತ್ಯಂತ ಸುರಕ್ಷಿತವಾಗಿ ಭೂಮಿಗೆ ಕರೆತರಲಾಗಿದೆ. ಮಂಗಳವಾರ ರಾತ್ರಿ 8:35ಕ್ಕೆ ಬಾಹ್ಯಾಕಾಶದಿಂದ ಪಯಣ ಆರಂಭ. ಬುಧವಾರ ಭಾರತೀಯ ಕಾಲಮಾನ ನಸುಕಿನ 3:27ಕ್ಕೆ ಲ್ಯಾಂಡಿಂಗ್. ಬಾಹ್ಯಾಕಾಶ ಕೇಂದ್ರದಿಂದ ನಿರಂತರ 17 ಗಂಟೆಗಳ ಪಯಣ. ಫ್ಲೋರಿಡಾ ಸಮುದ್ರದಲ್ಲಿ ಬಿದ್ದ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ನೌಕೆ. ನೋಡಿ, ಇದು ನಿಜಕ್ಕೂ ರೋಮಾಂಚಕ ದೃಶ್ಯ. ಯಾವ ಹಾಲಿವುಡ್ ಸಿನಿಮಾ ಸೀನ್ಗೂ ಕಡಿಮೆ ಏನಿಲ್ಲ. ಸುನಿತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಸೇರಿ 4 ಗಗನಯಾತ್ರಿಗಳನ್ನ ಹೊತ್ತಿದ್ದ ನೌಕೆ ಯಾವ ರೀತಿ ಸಮುದ್ರಕ್ಕೆ ಬೀಳುತ್ತಿದೆ ನೋಡಿ. ಭಾರತೀಯ ಕಾಲಮಾನ ಮಂಗಳವಾರ ರಾತ್ರಿ 8:35ಕ್ಕೆ 400 ಕಿಲೋಮೀಟರ್ ದೂರದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ 4 ಗಗನಯಾತ್ರಿಗಳನ್ನ ಹೊತ್ತ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಭೂಮಿಯತ್ತ ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣ ಆರಂಭಿಸಿತ್ತು. ನಿರಂತರ 17 ಗಂಟೆಗಳ ಪಯಣದ ಬಳಿಕ ಭಾರತೀಯ ಕಾಲಮಾನ ಸರಿಯಾಗಿ ಇಂದು ನಸುಕಿನ 3:22 ಸಮಯಕ್ಕೆ ಅಮೆರಿಕದ ಫ್ಲೋರಿಡಾ ಸಾಗರದಲ್ಲಿ ಲ್ಯಾಂಡ್ ಆಗಿದೆ. Time and you're down front Wilmore and of crew to plane and their Bluebird Day on Earth. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಕಳೆದ 9 ತಿಂಗಳಿಂದ ಬೋಯಿಂಗ್ ಸ್ಟಾರ್ಲೈನರ್ ಎಂಬ ಬಾಹ್ಯಾಕಾಶ ನೌಕೆಯಲ್ಲಿ ಸಿಲುಕಿಕೊಂಡಿದ್ದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮರ್ ಇವರಿಬ್ಬರನ್ನ ಕರೆತರುವುದಕ್ಕೆ ತೆರಳಿದ್ದಂತ ನಾಸಾ ಗಗನಯಾತ್ರಿ ಹೇಗ್ ಹಾಗೂ ರಷ್ಯಾದ ಗಗನಯಾತ್ರಿ ಅಲೆಕ್ಸಾಂಡರ್ ಗೋರ್ಬುನೋವ್ ಅವರು ಯಶಸ್ವಿಯಾಗಿ ಭೂಮಿಗೆ ಬಂದಿಳಿದಿದ್ದಾರೆ. ಸಮಯ ಬೆಳಗ್ಗೆ 3:27. 4 ಪ್ಯಾರಾಚೂಟ್ ಓಪನ್. ಸೇಫ್ ಆಗಿ ಸಮುದ್ರಕ್ಕೆ ನೌಕೆ ಲ್ಯಾಂಡಿಂಗ್. ಅದ್ಭುತ ದೃಶ್ಯ. ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ದಿ ಕ್ರೂ 9 ಭೂಮಿಯ ಗುರುತ್ವಾಕರ್ಷಣೆಗೆ ಒಳಪಡುತ್ತಿದ್ದಂತೆ ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದ ನೌಕೆ ತನ್ನ ವೇಗವನ್ನ 20 ಕಿಲೋಮೀಟರ್ಗೆ ಇಳಿಸಿಕೊಂಡಿತು. ನಂತರ ಕ್ಷಣ ಕ್ಷಣಕ್ಕೂ ಕೂಡ ಅದರ ವೇಗ ಕಡಿಮೆಯಾಗತೊಡಗಿತು. ನೌಕೆ ಸಮುದ್ರದತ್ತ ಧಾವಿಸುವಾಗ ಪ್ಯಾರಾಚೂಟ್ಗಳು ತೆರೆದುಕೊಂಡು ಮೊದಲಿಗೆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ನೌಕೆಯನ್ನ ಸ್ಥಿರಗೊಳಿಸಲು 2 ಡ್ರೋಗ್ ಪ್ಯಾರಾಚೂಟ್ಗಳನ್ನು ತೆರೆಯಲಾಯಿತು. ಆನಂತರ ಲ್ಯಾಂಡಿಂಗ್ ಆಗಲೆಂದು ನೌಕೆಯ ವೇಗ ಮತ್ತಷ್ಟು ಕಡಿಮೆ ಮಾಡೋದಕ್ಕೆ ಎಲ್ಲ 4 ಪ್ಯಾರಾಚೂಟ್ಗಳನ್ನ ತೆರೆಯಲಾಯಿತು. ಇನ್ನೇನು ಭೂಮಿಯನ್ನ ಸ್ಪರ್ಶಿಸುವ ಸುಳಿವು ಸಿಕ್ತಿದ್ದಂತೆ ನೌಕೆಯೊಳಗೆ ಕುಳಿತಿದ್ದ ಸುನಿತಾ ವಿಲಿಯಮ್ಸ್ ಸೇರಿ 4 ಗಗನಯಾತ್ರಿಗಳ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಸಮಯ ಬೆಳಗ್ಗೆ 3:28. ಕ್ರೂ 9 ಸೇಫ್ ಲ್ಯಾಂಡಿಂಗ್.
4 ಪ್ಯಾರಾಶೂಟ್ಗಳು ತೆರೆದುಕೊಂಡ 1 ನಿಮಿಷದ ಅಂತರದಲ್ಲಿ ನೌಕೆ ಸಮುದ್ರಕ್ಕೆ ಅತ್ಯಂತ ನಯವಾಗಿ ಸುರಕ್ಷಿತವಾಗಿ ಸಮುದ್ರಕ್ಕೆ ಅಪ್ಪಳಿಸಿತು. ಸಮುದ್ರಕ್ಕೆ ಬೀಳುತ್ತಿದ್ದಂತೆ ಸ್ಪೇಸ್ ಎಕ್ಸ್ ಕ್ರೂಸ್ನ ಕ್ಯಾಪ್ಸೂಲ್ ತೇಲಲು ಪ್ರಾರಂಭಿಸಿತು. ಸಮಯ ಬೆಳಗ್ಗೆ 3:32. 4 ಬೋಟ್ಗಳಲ್ಲಿ ಎಂಟ್ರಿ ಕೊಟ್ಟ ಅಮೆರಿಕದ ನೌಕಾಪಡೆ. ಸುನಿತಾ ವಿಲಿಯಮ್ಸ್ ಸೇರಿ 4 ಗಗನಯಾತ್ರಿಗಳಿದ್ದ ನೌಕೆಯ ಕ್ಯಾಪ್ಸೂಲ್ ಸಮುದ್ರದಲ್ಲಿ ಬಿದ್ದು ತೇಲುತ್ತಿದ್ದಂತೆ ಕೆಲವೇ ಕ್ಷಣಗಳಲ್ಲಿ 3 ಬೋಟ್ಗಳಲ್ಲಿ ಅಮೆರಿಕ ನೌಕಾಪಡೆ ಎಂಟ್ರಿ ಕೊಡ್ತು. ಇದೇ ವೇಳೆ ಈಗಾಗಲೇ ಸಿದ್ಧವಾಗಿ ನಿಂತಿದ್ದ ಸ್ಪೇಸ್ ಎಕ್ಸ್ನ ರಿಕವರಿ ಶಿಪ್ ಕೂಡ ಸ್ಥಳಕ್ಕೆ ಧಾವಿಸಿತು. ಸುನಿತಾ ವಿಲಿಯಮ್ಸ್ ರನ್ನ ಸ್ವಾಗತಿಸಿದ ಡಾಲ್ಫಿನ್ಗಳು. 4 ಗಗನಯಾತ್ರಿಗಳಿದ್ದ ನೌಕೆ ಸಮುದ್ರಕ್ಕೆ ಬಿದ್ದು ತೇಲುತ್ತಿರುವ ವೇಳೆ ಅದರ ಅಕ್ಕಪಕ್ಕದಲ್ಲಿ ಡಾಲ್ಫಿನ್ಗಳು ಜಿಗಿಯುತ್ತಾ ಇದ್ದ ದೃಶ್ಯ ಮನಮೋಹಕವಾಗಿತ್ತು. ಒಂದು ರೀತಿ 9 ತಿಂಗಳ ಬಳಿಕ ಭುವಿಗೆ ಬಂದ ಸುನಿತಾ ವಿಲಿಯಮ್ಸ್ರಿಗೆ ಸ್ವಾಗತ ಕೋರುವಂತಿತ್ತು. ರೋಪ್ಗಳನ್ನ ಕಟ್ಟಿ ಗಗನಯಾತ್ರಿಗಳಿದ್ದ ಕ್ಯಾಪ್ಸೂಲ್ ಹಡಗಿಗೆ ಶಿಫ್ಟ್. ಕ್ಯಾಪ್ಸೂಲ್ನಿಂದ ಹೊರಬರುತ್ತಿದ್ದಂತೆ ಕೈಬೀಸಿದ ಸುನಿತಾ ವಿಲಿಯಮ್ಸ್. ನಂತರ ನೌಕಾಪಡೆ ಸಿಬ್ಬಂದಿ ಮೊದಲಿಗೆ ಗಗನಯಾತ್ರಿಗಳಿದ್ದ ಕ್ಯಾಪ್ಸೂಲ್ ನಿಯಂತ್ರಣಕ್ಕೆ ರೋಪ್ಗಳಿಂದ ಕಟ್ಟಿ ಹಡಗಿನ ಬಳಿಗೆ ಎಳೆದೊಯ್ದರು. ಬಳಿಕ ಅತ್ಯಂತ ನಾಜೂಕಾಗಿ ಕ್ಯಾಪ್ಸೂಲ್ ಅನ್ನು ಹಡಗಿಗೆ ಶಿಫ್ಟ್ ಮಾಡಿದ್ರು. ಸಮಯ ಬೆಳಗ್ಗೆ 4:22. ನೌಕೆಯಿಂದ ಹೊರಬಂದ ಸುನೀತಾ. ಬೆಳಗ್ಗೆ 4:22 ಸಮಯ ಅತ್ಯಂತ ಅವಿಸ್ಮರಣೀಯ ಕ್ಷಣಕ್ಕೆ ಕಾರಣವಾಯಿತು. ಯಾಕಂದ್ರೆ 3ನೇದಾಗಿ ಸುನಿತಾ ವಿಲಿಯಮ್ಸ್ ಅವ್ರನ್ನ ಹೊರಗೆ ಕರೆತರಲಾಯಿತು. 4 ನೌಕಾ ಸಿಬ್ಬಂದಿ ಸುನಿತಾರನ್ನ ಎತ್ತಿಕೊಂಡು ವೀಲ್ ಚೇರ್ ಮೇಲೆ ಕೂರಿಸಿದ್ರು. ಬರೋಬ್ಬರಿ 9 ತಿಂಗಳ ಬಳಿಕ ಭೂಮಿಗೆ ಬಂದ ಸುನಿತಾರ ಸಂತಸಕ್ಕೆ ಪಾರವಿರಲಿಲ್ಲ. ಎದ್ದು ನಿಲ್ಲಲು ಆಗದ ಸುನಿತಾ ಕುಳಿತಲ್ಲೇ ನಗುಮಗದೊಂದಿಗೆ ಕೈ ಬೀಸಿ ಸಂಭ್ರಮ ವ್ಯಕ್ತಪಡಿಸಿದ್ರು. ಕೊನೆಯದಾಗಿ ಸುನಿತಾ ಜೊತೆಗಿದ್ದ ಮತ್ತೊಬ್ಬ ಗಗನಯಾತ್ರಿ ಬುಚ್ ವಿಲ್ಮೋರ್ ರನ್ನ ಹೊರಗೆ ತರಲಾಯಿತು. ಈ ಎಲ್ಲಾ ಪ್ರಕ್ರಿಯೆಗಳು ಕೂಡ ನಸುಕಿನ 3:28ಕ್ಕೆ ಶುರುವಾಗಿ 4:27ರ ಸುಮಾರಿಗೆ ಮುಕ್ತಾಯವಾಯಿತು. ನಾಲ್ವರು ಗಗನಯಾತ್ರಿಗಳು ಹೆಲಿಕಾಪ್ಟರ್ನಲ್ಲಿ ನಾಸಾ ಆಸ್ಪತ್ರೆಗೆ ಶಿಫ್ಟ್. 4 ಗಗನಯಾತ್ರಿಗಳು ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಕ್ಯಾಪ್ಸೂಲ್ನಿಂದ ಹೊರಗೆ ಬರ್ತಿದ್ದಂತೆ ಅವರು ಧರಿಸಿದ್ದ ವಿಶೇಷ ಸ್ಪೇಸ್ ಸೂಟ್ನಲ್ಲೇ ಹೆಲಿಕಾಪ್ಟರ್ ಮೂಲಕ ಜಾನ್ಸನ್ ಸ್ಪೇಸ್ ಸೆಂಟರ್ನಲ್ಲಿರುವಂತಹ ನಾಸಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಎಷ್ಟು ದಿನ ಬಾಹ್ಯಾಕಾಶದಲ್ಲಿದ್ದ ಕಾರಣ ಇಲ್ಲಿನ ವಾತಾವರಣಕ್ಕೆ ಗಗನಯಾತ್ರಿಗಳು ಹೊಂದಿಕೊಳ್ಳಬೇಕಿದೆ. ಅವರ ಆರೋಗ್ಯ ಸ್ಥಿತಿ ಸ್ಪಂದಿಸಬೇಕಿದೆ. ಹೀಗಾಗಿ ಆಸ್ಪತ್ರೆಗೆ ದಾಖಲಿಸಿ ಅಗತ್ಯ ಚಿಕಿತ್ಸೆ ನೀಡಲಾಗುತ್ತೆ. ಸಮಗ್ರವಾಗಿ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಏನೇ ಆಗ್ಲಿ 9 ತಿಂಗಳ ಬಳಿಕ ಸುನಿತಾ ವಿಲಿಯಮ್ಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ಸಾಗಿದ್ದಾರೆ. ಸಾವನ್ನೇ ಗೆದ್ದು ಬಂದ ದಿಟ್ಟ ಮಹಿಳೆಯಾಗಿ ಹೊರಹೊಮ್ಮಿದ್ದಾರೆ. ಸಾಧನೆ ಮಾಡುವವರಿಗೆ ಆದರ್ಶ ಮಹಿಳೆಯಾಗಿ ಹೊರಹೊಮ್ಮಿದ್ದಾರೆ. ಭಾರತದ ಕೀರ್ತಿ ಪತಾಕೆಯನ್ನ ಜಗದಗಲ ಪಸರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. 9 ತಿಂಗಳು ಬಾಹ್ಯಾಕಾಶದಲ್ಲಿ ಕಳೆದಿದ್ದ ಸುನಿತಾ ವಿಲಿಯಮ್ಸ್ ಯಶಸ್ವಿಯಾಗಿ ಭೂಮಿಗೆ ಮರಳಿದ್ದಾರೆ. ಹಾಗಿದ್ರೆ ಅವರ ಮುಂದಿನ ಜೀವನ ಹೇಗಿರಲಿದೆ? ಅವರು ಎದುರಿಸಬೇಕಾಗಿರುವಂತಹ ದೈಹಿಕ ಹಾಗೂ ಮಾನಸಿಕ ತೊಂದರೆಗಳೇನು ಮತ್ತು ಅವರಿಗೆ ನಾಸಾ ಯಾವ ರೀತಿಯಲ್ಲಿ ಚಿಕಿತ್ಸೆಯನ್ನ ನೀಡಲಿದೆ? ಈ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ. ಬಾಹ್ಯಾಕಾಶದಿಂದ ಸುರಕ್ಷಿತವಾಗಿ ಸುನಿತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ವಾಪಸ್ಸಾಗಿದ್ದಾರೆ. ಸ್ಟ್ರೆಚರ್ನಲ್ಲಿ ಕರೆದೊಯ್ದಿದ್ದಾರೆ. ಬಾಹ್ಯಾಕಾಶದಲ್ಲಿ 286 ದಿನಗಳು ಕಳೆದ ಇಬ್ಬರಿಗೂ ಈಗ ಅಸಲಿ ಸವಾಲುಗಳು ಎದುರಾಗುತ್ತೆ. ಅದರಲ್ಲೂ ಆರೋಗ್ಯ ಸಮಸ್ಯೆಗಳೇ ಹೆಚ್ಚಾಗಿ ಕಾಡತೊಡಗುತ್ತವೆ. ದೃಷ್ಟಿಯಲ್ಲಿ ಸಮಸ್ಯೆ, ಮೂಳೆ, ಸ್ನಾಯುಗಳ ಸೆಳೆತ, ಮರಳಿ ಬಂದ ಗಗನಯಾನಿಗಳಿಗೆ 1 ತಿಂಗಳ ನರಕ. ಈ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣೆಯ ಬಲ ಎಷ್ಟು ಕ್ಷೀಣವಾಗಿರುತ್ತೆ ಅಂತ. ಬಾಹ್ಯಾಕಾಶದಲ್ಲಿ ಎಲ್ಲವೂ ತೇಲುತ್ತಿರುತ್ತೆ. ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯು ವಸ್ತುಗಳಿಂದ ಹಿಡಿದು ನಮ್ಮ ದೇಹವನ್ನ ಕೂಡ ನಿಯಂತ್ರಣದಲ್ಲಿಡುತ್ತೆ, ನೆಲದ ಮೇಲೆ ನಿಲ್ಲುವಂತೆ ಮಾಡುತ್ತೆ. ಆದರೆ ಬಾಹ್ಯಾಕಾಶದಲ್ಲಿ ತೇಲುವ ಸ್ಥಿತಿ ಇರೋ ಕಾರಣ ಗಗನಯಾನಿಗಳು ಇಷ್ಟು ದಿನ ತೂಕವೇ ಇಲ್ಲದಂಥ ಅನುಭವ ಪಡೆದಿರುತ್ತಾರೆ. ಗಗನಯಾನಿಗಳು ಭೂಮಿಗೆ ಮರಳಿದ ಮೇಲೆ ಭೂಮಿಯ ಗುರುತ್ವಾಕರ್ಷಣೆಗೆ ದೇಹ ಒಗ್ಗಿಕೊಳ್ಳಲು ಸಾಕಷ್ಟು ಸಮಯ ಬೇಕಾಗುತ್ತೆ. ವಾತಾವರಣಕ್ಕೆ ಹೊಂದಿಕೊಳ್ಳಲು ಕೆಲವು ವಾರ, ತಿಂಗಳುಗಳೇ ಬೇಕಾಗುತ್ತೆ. ಯಾಕಂದ್ರೆ ಗಗನಯಾನಿಗಳಿಗೆ ತಮ್ಮ ದೇಹದ ಭಾರದ ಅನುಭವವೇ ಇರೋದಿಲ್ಲ.
ನಡೆದಾಡಲು ಆಗದೆ ವಿಪರೀತ ಆಯಾಸ, ಬಲಹೀನತೆಯಿಂದ ಬಳಲುತ್ತಿರುತ್ತಾರೆ. ಬಾಹ್ಯಾಕಾಶದಲ್ಲಿ ಭೂಮಿ ಮೇಲಿನಂತೆ ಸ್ನಾಯುಗಳು ಕೆಲಸ ಮಾಡಲ್ಲ. ದೇಹದ ಭಾರವನ್ನ ತಡೆಯುವ ಶಕ್ತಿ ಕೂಡ ಸ್ನಾಯುಗಳು ಕಳೆದುಕೊಂಡಿರುತ್ತವೆ. ಕಾಲುಗಳು, ಬೆನ್ನು ಮತ್ತು ಕುತ್ತಿಗೆ ಭಾಗದಲ್ಲಿ ವಿಪರೀತ ನೋವುಂಟಾಗುತ್ತೆ. ಸರಿಯಾಗಿ ನೆಲದ ಮೇಲೆ ನಿಲ್ಲೋದಕ್ಕೂ ಆಗದಂತ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ದೇಹದ ಸಮತೋಲನ ಸಾಧಿಸಲು ಪರದಾಡುವ ಗಗನಯಾನಿಗಳು 1% ಮಾಂಸಖಂಡವನ್ನ ಕಳೆದುಕೊಳ್ಳುತ್ತಾರೆ. ಇದರಿಂದಾಗಿ ಭೂಮಿಗೆ ಮರಳಿದಾಗ ಗಾಯಗಳಾಗುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಅಂತರಿಕ್ಷದಿಂದ ಮರಳಿದ ಎಲ್ಲಾ ಗಗನಯಾನಿಗಳನ್ನ ಸ್ಟ್ರೆಚರ್ನಲ್ಲೇ ಕರೆದೊಯ್ಯುತ್ತಾರೆ. ಸ್ನಾಯುಗಳು ಮತ್ತು ಮೂಳೆಗಳನ್ನ ಬಲಪಡಿಸಲು ಪ್ರತಿನಿತ್ಯ ವ್ಯಾಯಾಮ ಮಾಡ್ತಾರೆ. ಇನ್ನು ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ಗೆ ಜಗತ್ತೇ ತಿರುಗಿದಂತ ಅನುಭವವೂ ಆಗುತ್ತೆ. ಕಣ್ಣು ಮಂಜಾದ ರೀತಿಯಾಗುತ್ತೆ. ಹತ್ತಿರದಲ್ಲಿರುವ ವಸ್ತುಗಳನ್ನ ನಿಖರವಾಗಿ ನೋಡೋಕೆ ಕಷ್ಟವಾಗುತ್ತೆ. ತಲೆಭಾಗ ಮತ್ತು ಎದೆಭಾಗಕ್ಕೆ ಮೇಲ್ಮುಖವಾಗಿ ರಕ್ತ ಹರಿಯೋದ್ರಿಂದ ಮುಖಚರ್ಯೆ ಬದಲಾಗುತ್ತೆ. ಬಿಪಿಯಲ್ಲಿ ದಿಢೀರ್ ಕುಸಿತವಾಗುವ ಸಾಧ್ಯತೆ ಇರುತ್ತೆ. ತಲೆ ತಿರುಗಿ ಬೀಳುವ ಲಕ್ಷಣಗಳು ಕಾಣುತ್ತೆ. ಬೆಳಕಿಗೆ ಹೊಂದಿಕೊಳ್ಳಲು ಕಷ್ಟವಾಗುತ್ತೆ. ಶಬ್ದಗಳು ಕೇಳೋದು, ವಾಸನೆ ಹಿಡಿಯೋದು, ಹೀಗೆ ಎಲ್ಲ ರೀತಿಯಲ್ಲೂ ಸಮಸ್ಯೆ ಎದುರಾಗುತ್ತೆ. ಇದೆಲ್ಲ ಸಮಸ್ಯೆಗಳಿಗೂ ವೈದ್ಯರು ಕೆಲವೊಂದು ಮಾರ್ಗೋಪಾಯಗಳನ್ನ ಸೂಚಿಸ್ತಾರೆ. ಅದನ್ನ ಪಾಲಿಸಿದ್ರೆ ಕೆಲವೇ ವಾರಗಳಲ್ಲಿ ಸುನಿತಾ ಮತ್ತು ವಿಲ್ಮೋರ್ ಆರೋಗ್ಯ ಸುಧಾರಿಸುತ್ತೆ. ಭೂಮಿಗೆ ಮರಳುವ ಮೊದಲೇ ಸುನಿತಾ ವಿಲಿಯಮ್ಸ್, ನಾವು ಇಲ್ಲಿ ವ್ಯಾಯಾಮ ಮಾಡ್ತಿದ್ದೇವೆ, ಎಲ್ಲವನ್ನ ಎದುರಿಸೋಕೆ ಸಿದ್ಧರಾಗಿದ್ದೇವೆ ಎಂದು ಇಮೇಲ್ ಮಾಡಿ ವೈದ್ಯರಿಗೂ ತಿಳಿಸಿದರು. ಈಗ ಇದೇ ಆತ್ಮವಿಶ್ವಾಸದಲ್ಲಿ ಮರಳಿರುವ ಗಗನಯಾನಿಗಳಿಗೆ ಇನ್ನು ಚಿಕಿತ್ಸೆ ಶುರುವಾಗಲಿದೆ. ವ್ಯಾಯಾಮದ ಮೂಲಕ ಜೀವನ ಶೈಲಿಯನ್ನ ಹೊಂದಾಣಿಕೆ ಮಾಡುವ ಕೆಲಸ ಶುರುವಾಗುತ್ತೆ. ಜೀವವನ್ನೇ ಒತ್ತಿ ಇಟ್ಟರು ಕೇವಲ 1 ಕೋಟಿ ವೇತನ. ಸುನಿತಾ ವಿಲಿಯಮ್ಸ್ ಭೂಮಿಗೆ ಬಂದಿರೋದು ಸಂತಸದ ವಿಚಾರ. ಆದರೆ ಇಷ್ಟೊಂದು ಅಪಾಯಕಾರಿ ಮತ್ತು ಜೀವವನ್ನೇ ಒತ್ತೆ ಇಟ್ಟು ಮಾಡುವ ಕೆಲಸಕ್ಕೆ ಸಂಬಳ ಎಷ್ಟಿರಬಹುದು ಅನ್ನೋ ಬಗ್ಗೆ ಚರ್ಚೆ ನಡೆದಿದೆ. ಆದರೆ ಇದರ ಬಗ್ಗೆ ಸಿಕ್ಕಿರುವ ಮಾಹಿತಿ ಮಾತ್ರ ಅಚ್ಚರಿಗೆ ಕಾರಣವಾಗಿದೆ. ಅಮೆರಿಕ ಕೇಂದ್ರ ಸರ್ಕಾರಿ ನೌಕರರ ವ್ಯಾಪ್ತಿಯಲ್ಲಿ ಬರುವ GS-15 ಗ್ರೇಡ್ನಲ್ಲಿ ಗಗನಯಾನಿಗಳಿಗೆ ವೇತನ ನೀಡಲಾಗುತ್ತೆ. ಈ ಪ್ರಕಾರ ವಾರ್ಷಿಕ 1 ಕೋಟಿ 8 ಲಕ್ಷ ರೂಪಾಯಿಯಿಂದ 1 ಕೋಟಿ 41 ಲಕ್ಷ ರೂಪಾಯಿಗಳವರೆಗೆ ವೇತನ ನೀಡುತ್ತೆ. ಇನ್ನು ವೇತನ ಹೊರತುಪಡಿಸಿ ಈ 9 ತಿಂಗಳ ಮಿಷನ್ಗೆ ನಾಸಾ ಹೆಚ್ಚುವರಿ ವೇತನ ನೀಡುವ ಸಾಧ್ಯತೆ ಇದೆ. ಅದು ಅಂದಾಜು 81 ಲಕ್ಷದಿಂದ 1 ಕೋಟಿ 5 ಲಕ್ಷ ರೂಪಾಯಿವರೆಗೂ ಆಗಬಹುದು ಎನ್ನಲಾಗ್ತಿದೆ. ಆದರೆ ಆರೋಗ್ಯದ ಮೇಲೂ ಎಫೆಕ್ಟ್. ಜೀವವನ್ನ ಒತ್ತೆ ಇಡಬೇಕು. ಯಾವಾಗ ಏನಾಗುತ್ತೋ ಗೊತ್ತಿಲ್ಲದ ಇಷ್ಟೊಂದು ಹೈರಿಸ್ಕ್ ಕೆಲಸಕ್ಕೆ ಇಷ್ಟು ಕಡಿಮೆ ಸಂಬಳನ ಅನ್ನೋ ವಿಚಾರ ಈಗ ಚರ್ಚೆಗೆ ಗ್ರಾಸವಾಗಿದೆ. ಬ್ಯೂರೋ ರಿಪೋರ್ಟ್, TV9. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಭೂತಪೂರ್ವ ಚರಿತ್ರೆ ನಿರ್ಮಾಣವಾಗಿದೆ. ಸುನಿತಾ ವಿಲಿಯಮ್ಸ್ ಸೇರಿ 4 ಗಗನಯಾತ್ರಿಗಳು 17 ಗಂಟೆಗಳ ಕಾಲ ಪ್ರಯಾಣದ ನಂತರ ಭೂಮಿಗಿಳಿದಿದ್ದಾರೆ. ಈ ಅವಿಸ್ಮರಣೀಯ ಅಮೋಘ ಕ್ಷಣವನ್ನ ಇಡೀ ಜಗತ್ತು ಕಣ್ತುಂಬಿಕೊಂಡಿದೆ. ಹಾಗಿದ್ರೆ ಸುನಿತಾ ಬಾಹ್ಯಾಕಾಶ ನಿಲ್ದಾಣದಲ್ಲಿನ ಜೀವನ ಹೇಗಿತ್ತು? ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ? ಬರೋಬ್ಬರಿ 9 ತಿಂಗಳು ಅಂದ್ರೆ 286 ದಿನಗಳ ಬಳಿಕ ಸುನಿತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಭೂಮಿಗೆ ಮರಳಿದ್ದಾರೆ. ಬಾಹ್ಯಾಕಾಶದಲ್ಲಿ ಸಾವನ್ನೇ ಗೆದ್ದು ಬಂದಿದ್ದಾರೆ. ಅಷ್ಟಕ್ಕೂ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಮರಳಿದ ಈ ಕ್ಷಣವನ್ನ ವಿಶ್ವವೇ ಕೊಂಡಾಡ್ತಿದೆ. ಆದ್ರೆ ಇವರಿಬ್ಬರು ಬಾಹ್ಯಾಕಾಶಕ್ಕೆ ಹೋಗಿದ್ಯಾಕೆ? ಅಲ್ಲಿ ಸಿಲುಕೊಂಡಿದ್ದ ಹೇಗೆ? ನಿಜಕ್ಕೂ ಅಲ್ಲಿ ಏನಾಯ್ತು ಅನ್ನೋದೇ ರೋಚಕ. 8 ದಿನಗಳ ಪ್ರವಾಸ, 9 ತಿಂಗಳು ವಿಳಂಬ. ಅತಿ ಹೆಚ್ಚು ಕಾಲ ಸ್ಪೇಸ್ನಲ್ಲಿದ್ದ 2ನೇ ಮಹಿಳೆ. ಸುನಿತಾ ಗಗನಯಾನವೇ ರೋಮಾಂಚಕ.
ಎಸ್, ಸುನಿತಾ ವಿಲಿಯಮ್ಸ್ ಮೂಲತಃ ಫ್ಲೈಟ್ ಇಂಜಿನಿಯರ್. ಬಾಹ್ಯಾಕಾಶಕ್ಕೆ ಮಾನವ ಸಹಿತವಾಗಿ ಕಳಿಸುವ ನೌಕೆ ಮತ್ತು ಕ್ಯಾಪ್ಸೂಲ್ಗಳ ಗುಣಮಟ್ಟ ಮತ್ತು ಅದರ ಬಳಕೆ ಯೋಗ್ಯತೆಯನ್ನು ಪರಿಶೀಲಿಸೋ ಕೆಲಸ ಮಾಡ್ತಾರೆ. ನಾಸಾದ ಮಾನವ ಸಹಿತ ಅಂತರಿಕ್ಷ ವಾಹನಗಳ ಕ್ವಾಲಿಟಿ ಚೆಕ್ಕರ್ ಅಂದ್ರೂ ತಪ್ಪಾಗಲ್ಲ. ಈ ಬಾರಿಯೂ ಅಮೆರಿಕದ ಖ್ಯಾತ ಸ್ಪೇಸ್ ಕ್ರಾಫ್ಟ್ ಕಂಪನಿ ಬೋಯಿಂಗ್ ತಯಾರಿಸಿದ ಸ್ಟಾರ್ ಲೈನರ್ ಪರೀಕ್ಷೆಗಂತಾನೆ ತೆರಳಿದ್ರು. I got to unstrap first because I'm on the right seat, and I was like, oh yeah, I'm floating. That's pretty awesome. A little weird, but now, like both of us have been into it now an hour, both got out of our seat. ಸ್ಟಾರ್ ಲೈನರ್ ಯಶಸ್ವಿಯಾಗಿ ಉಡ್ಡಯನ ಆಗ್ತಿದ್ರೆ ಸುನಿತಾ ಮತ್ತು ವಿಲ್ಮೋರ್ ಇಬ್ರು ಸಂತಸದಿಂದಲೇ ಇದ್ರು. ಜೂನ್ 5, 2024ರಂದು ಅಮೆರಿಕದ ಫ್ಲೋರಿಡಾದಲ್ಲಿರುವ ಕೇಪ್ ಕ್ಯಾನವರಲ್ನಲ್ಲಿ ಆರಂಭವಾಗಿದ್ದ ಸ್ಟಾರ್ ಲೈನರ್ ಮಿಷನ್ 8 ದಿನಗಳಲ್ಲಿ ಮುಗಿಬೇಕಿತ್ತು. ಆದರೆ ಆಗಸಕ್ಕೆ ಹಾರಿದ ಕೆಲವೇ ಗಂಟೆಗಳಲ್ಲಿ ನೌಕೆಯಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು. ನೌಕೆಯಲ್ಲಿನ ಹೀಲಿಯಂ ಗ್ಯಾಸ್ ಲೀಕೇಜ್ ಆಗಿತ್ತು. ಇಂಜಿನ್ ಪ್ರೊಪಲ್ಷನ್ ಸಮಸ್ಯೆ ಕಾಣಿಸಿತು. ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ನಲ್ಲಿ ಪಾರ್ಕಿಂಗ್ ಆಗ್ತಿದ್ದಂತೆ ವಿಚಿತ್ರ ಶಬ್ದ ಬರಲು ಶುರುವಾಗಿತ್ತು. ಸ್ಟಾರ್ ಲೈನರ್ ನೌಕೆಯನ್ನ ಸಂಪೂರ್ಣವಾಗಿ ಪರಿಶೀಲಿಸಿದ ಸುನಿತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಇದು ಪ್ರಯಾಣಕ್ಕೆ ಯೋಗ್ಯವಲ್ಲ ಅನ್ನೋದನ್ನ ಖಾತರಿ ಮಾಡ್ತಾರೆ. ನಾಸಾದಲ್ಲಿದ್ದ ಇಂಜಿನಿಯರ್ಗಳು ಕೂಡ ಸತತ ಪರಿಶೀಲನೆ ನಡೆಸ್ತಾರೆ. ಆದರೆ ಸ್ಟಾರ್ ಲೈನರ್ ರಿಪೇರಿ ಆಗೋ ಸಾಧ್ಯತೆನೇ ಕಾಣಿಸಲ್ಲ. ಹೀಗಾಗಿ ಸ್ಟಾರ್ ಲೈನರ್ನಲ್ಲಿ ವಾಪಸ್ ಬರಬೇಕಿದ್ದ ಇಬ್ಬರು ಗಗನಯಾನಿಗಳು ಸ್ಪೇಸ್ ಸ್ಟೇಷನ್ ಅಲ್ಲೇ ಉಳಿಬೇಕಾಗುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಟಾರ್ ಲೈನರ್ ಗಗನಯಾನಿಗಳಿಲ್ಲದೆ ಮರಳುತ್ತೆ ಅನ್ನೋ ಸಂದೇಶವನ್ನ ನಾಸಾ ರವಾನಿಸುತ್ತೆ. ಬ್ಯೂರೋ ರಿಪೋರ್ಟ್, TV9.